ಸೌದಿಯವ್ರು ಹೊರಗೆ ಹಾಕಿದ್ರಲ್ಲ. ಹೌದು. ಆಗ ಇವರೇ ಗೆದ್ದಿದ್ರು, ಯಾರೋ ನಮ್ಮ ಕತ್ತಿಯವರು. ಅವ್ರ ಇವತ್ತು ಅವ್ರ ಜೊತೆಗೆ ಹೋಗ್ತಾರೆ ಅಂದ್ರೆ ಹಿಂದದಾವ ಅವ್ರ ತಗಪ್ ವಾರದವ ಇಲ್ಲಂತಲ್ಲ, ಸೌದಿ ಮತ್ತು ಕತ್ತಿಯವ್ರ ಮಧ್ಯಲ್ಲ. ಮತ್ತು ಅದೇ ಕಾಲಕ್ಕೆ ಜೊಲ್ಲೆ ಮತ್ತು ಸೌದಿ ಜೊಲ್ಲೆ ಮತ್ತು ಕತ್ತಿ ಇವ್ರಿಗೆ ಅಲ್ಲೆಲ್ಲ ತಿಕ್ಕಾಡಿಗಳಿದ್ದಾವೆ. ಅದನ್ನು ಸದುಪಯೋಗ ಮಾಡ್ಕೊಂಡು ಇವ್ರು ತಮ್ಮ ರಾಜಕೀಯದಲ್ಲಿ ಮಾಡ್ಕೊಳ್ಳಿಕ್ಕೆ ಹೋದರು. ಅದು ಸ್ವತಃ ಹೀರಾ ತೊಗೊಂಡ್ರು, ಆದರೆ ಅದು ಅವ್ರಿಗೆ ತೊಂದರೆ ಇತ್ತು. ಅಲ್ಲಿದ್ದು ಹೋಗಿಬಿಟ್ಟು ಎಂದು ಜೊತೆಗೆ ವಿದ್ಯುತ್ ಸಂಘ ತೊಗೊಳ್ಳಿಕೊಡ್ರು. ಆಮೇಲೆ ಅಲ್ಲಿ BDCC ಬ್ಯಾಂಕ್ ಇಸ್ಕೊಂಡಿದ್ರು. ಇವೆಲ್ಲ ಕಾರಣಗಳಿಂದ ಕತ್ತಿ ವರ್ಷ ಸರ್ ವಿನಃ ಇವ್ರು ಹೇಳುವಂಗ ರಮೇಶ್ ಅವ್ರು ಹೇಳ್ಬೋದಿಲ್ಲ ಅಂತ ತಪ್ಪಂತ ಅನ್ನೋದಿಲ್ಲ. ಯಾಕೆ ಇಬ್ಬರ ಮಧ್ಯದಲ್ಲಿ ಒಳ್ಳೆ ಗೆಳೆತನ ಇತ್ತು, ಅದು ಆಗಬಾರ್ದಾಯ್ತು ಅಂತ ಅವ್ರು ಬಯಸ್ತಾ ಇದ್ರು, ಹೇಳ್ತಾ ಇದ್ರು ಇವತ್ತು. ಬಟ್ ಇವೆಲ್ಲ ಘಟನೆ ನಡೆದಿದ್ದು ಅವ್ರ ಮಧ್ಯೆ ಕತ್ತಿ ಮತ್ತು ಇವ್ರ ಕುಟುಂಬದ ಮಧ್ಯೆಲ್ಲ ಟಿಸಲಾಗೋದು ಕಾರಣ. ಓಕೆ ಸರ್, ಇನ್ನೊಂದೇನಪ್ಪ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವ್ರ ಮಾತಿಗೆ ಇದನ್ನಿಲ್ವಾ, ಬೆಲೆ ಇಲ್ವಾ ಜಾರಕಿಹೊಳಿ ಕುಟುಂಬದಲ್ಲಿ? ಅಂದರೆ ಇವರು ಒಂದು ಶಿವಾನಂದ ಸೌದಿ ಅವರು ಒಂದು ಮಾತನ್ನು ಹೇಳಿದ್ರು, ಒಂದು ಮೀಡಿಯಾ ಬೈಟ್ ಕೊಟ್ಟಿದ್ದಾರೆ, ಅದರಲ್ಲಿ ಈ ಮಾತನ್ನು ಹೇಳಿದ್ರು. ಬೆಲೆ ಇಲ್ವಾ ಇವ್ರ ಮಾತಿಗೆ ಅನ್ನುವಂಥ? ಇಲ್ಲ, ಆ ಮಾತು ಹೇಳೋದ್ರಿಂದ ಅವರು ತಪ್ಪು ಮಾತಾಡ್ತಾ ಇದ್ದಾರೆ. ಶಿವಾನಂದ ಅವರು ಬೆಲೆ ಹಾಕಿಲ್ಲ. ಅವರು ನೋಡ್ರಿ, ಸತೀಶ್ ಅವರಾಗಿರ್ಬೋದು, ಬಾಲಚಂದ್ರ ಅವರಾಗಿರ್ಬೋದು, ಅಥವಾ ನಮ್ಮ ರಮೇಶ್ ಅವರಾಗಿರ್ಬೋದು, ಎಲ್ಲ ನೋಡಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದ. ಅವರು ಸ್ವತಃ ರಮೇಶ್ ಅವರು ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ, ನಾವು ರಾಜಕೀಯ ಅಷ್ಟೇ ಬೇರೆ ಬೇರೆ ಮಾಡ್ತೀವಿ, ನಮ್ಮ ವೈಯಕ್ತಿಕ ಎಲ್ಲ ಸಂಬಂಧ ಚೆನ್ನಾಗಿದ್ದಾವೆ ಅಲ್ಲ, ಒಂದು ಹಂಗೆ ಮಾತಾಡಿದ್ದಾರೆ. ಎಷ್ಟೋ ಸಲ, ಒಂದಲ್ಲ ಎಲ್ಲ ಹಲವು ಸಲ ಮಾತಾಡಿದ್ದಾರೆ. ಮತ್ತು ಪೂರ್ಣ ಆಗಿದೆ ಹಲವು ಸಲ. ಅದು ಅವ್ರಿಗೆ ಏನಪ್ಪ ಅಂದ್ರೆ, ಈಗ ಅಡ್ವರ್ಟ್ ಮಾಡಿದಾರಲ್ಲ ಭಾಷೆ, ಈ ಸೌದಿ ವಿರೋಧ ಮಾಡಿರಿ ತಪ್ಪಂತಲ್ಲ. ಹೋಗ್ರಿ, ಇಲೆಕ್ಷನ್ ಮಾಡಿರಿ, ನಿಮ್ಮ ಕುಮಟಳ್ಳಿಗೆ ಸಪೋರ್ಟ್ ಮಾಡಿರಿ, ಆರಿಸ್ದವ್ರಿಗೆ ಏನು ಮಾಡಿದವ್ರು ನೋಡೋದು ಮಾಡಿರಿ. ಮತ್ತು ತೆರೆ ಮನೇಲಿ ಏನು ಮಾಡ್ತೀರಿ ಎಲ್ಲ ಗೊತ್ತಿದ್ದು, ಓಪನ್ ಸೆಕ್ರೆಟರೀಸ್ ಏನು ಯಾರಿಗೆ ಕೊಡ್ತೀರಿ ಕೊಡ್ರಿ, ಮತ್ತೇನೋ ಮಾಡಿರಿ, ಏನೇನೋ ಮಾಡಿರಿ. ಆದರೆ ಭಾಷೆ ಮೇಲೆ ಹಿಡಿದು ತಪ್ಪು ಬಾರಂದ್ರೆ ಕೂಡ ಅವರು ರಿಸ್ಟ್ರಿಕ್ಷನ್ ಆಗ್ತಾರೆ. ನಮ್ಮ ಇವ್ರು ರಮೇಶ್ ಅವ್ರಿಗೆ, ಅವರಿಬ್ಬರು ಬೇಡಪ್ಪ ಭಾಷೆ ಬಳಸಬೇಡ ಅಂತಾರೆ. ಆದಷ್ಟು ಮೌನ ಆಗಿರು ಅಂತ ಹೇಳ್ತಾರೆ. ಒಂದು ಕಡೆ ಬಾಲಚಂದ್ರ ಹೇಳ್ತಿರೋದು, ನಮ್ಮ ಸಹೋದರನಿಗೆ ಮೌನ ಆಗಿರೋದು ಕೇಳಿದ್ದೀನಿ ನಾನು ಅಂತ. ಅಂದ್ರೆ ಮೌನ ಆಗಿರೋದು ಹೇಳ್ತಾರೆ ವಿನಃ ಒಳ್ಳೆಯ ಮನುಷ್ಯ ಬೆಲೆ ಇಲ್ಲ ಅಂತ ಅಲ್ಲ. ಅದು ಅವರು ಚಲನ ಹಂಗೆ ಹೇಳೋದು ತಪ್ಪದು. ಬೆಲೆ ಅದ ಅವ್ರಿಗೆ. ಬೆಲೆ ಇದ್ದಿದ್ದಕ್ಕಾಗಿ ಇವತ್ತು ಅವ್ರ ಮಗನನ್ನು ಸ್ವತಃ DCC ಬ್ಯಾಂಕಿನ ಮೆಂಬರ್ನು ಮಾಡ್ಕೊಂಡಿದ್ರು. ಅವರು ಇನ್ನೊಬ್ಬ ಸತೀಶ್ ಅವ್ರ ಮಗನೂ ಮಾಡ್ಕೊಂಡಿದ್ದಾರೆ. ಅವ್ರ ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಅದ, ಅದೇನಿಲ್ಲ. ಆಯ್ತು ಮಮ್ಮಲ್ಲಿ ನೋಡಪ್ಪ ಮನೆ ಅಂದ್ಕೂಡ ಒಂದು ಹೆಚ್ಚಾಯ್ತು, ಒಂದು ಕಡಿಮೆ ಆಗ್ತದೆ. ಎಲ್ಲರ ಮನೆ ಇರೋದನ್ನ ಎಲ್ಲರೂ ದ್ವಾಸ್ ತೂತಿರೋಣ, ಅದು ಮಾತ್ರ ಓಕೆ ಸರ್. ಸರ್, ಇನ್ನೊಂದೇನಪ್ಪ ಅಂತಂತಂದರೆ, ಒಂದು ಲಾಸ್ಟ್ ಪ್ರಶ್ನೆ, ಕೊನೆ ಪ್ರಶ್ನೆ, ನಾವು ಎಂಡಿಗೆ ಬರ್ತಾ ಇದ್ದೀವಿ. ಕತ್ತಿಗೆ ಮಸ್ಕ ಹೊಡಿತಿದಾರ ಜಾರಕಿಹೊಳಿ ಬ್ರದರ್ಸ್? ಏನಿಲ್ಲ, ಈಗ ಅವ್ರಿಗೂ ಅನಿಸದ ನಾವು ತಪ್ಪು ಮಾಡಿದ್ವಿ ಏನೋ ಅಂತ ಅನಿಸಿರ್ಬೇಕು ಅನಿಸಲ್ಲ. ಹಿಂಗಂತ ನಾನು ಹೇಳೋದಿಲ್ಲ. ಯಾಕೆಂತಂದರೆ ಮಸ್ಕಾ ಅಂತ ಪ್ರಶ್ನೆ ಇಲ್ಲ. ಈಗ ಹೆಂಗಾದ್ರು ಮಾಡಿ ಅದಕ್ಕೆ ಸಮಾಧಾನ ಮಾಡಿಕೊಂಡು DCC ಬ್ಯಾಂಕಿನ ಪೂರ್ತಿ ತಮ್ಮ ಕೈ ಇಟ್ಕೋಬೇಕು. ಅವಸರದ ಈಗ ನಾನು ಅರ್ಥ ಮಾಡ್ತಿದ್ದೀನಿ. ಆಗಿರೋದು ಏನಪ್ಪ, ಈಗ ಸೌದಿ ಒಬ್ಬ ಆದ್ರೆ ನಮ್ಮ ಮೇಲೆ ಏರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಹೆಂಗೆ ಕಂಟ್ರೋಲ್ ಮಾಡೋದು? ಕತ್ತಿದ ಹಂಗಿಲ್ಲ. ಕತ್ತಿ ಹಿಂದೆ ದೊಡ್ಡ ಕುಟುಂಬ ಅದ, ರಾಜಕೀಯ ಹಿನ್ನೆಲೆ ಅದ. ಹಿಂದೆ ಅವ್ರ ಅಪ್ಪ, ಅವ್ರ ಅಣ್ಣ ಅಲ್ಲಿ ಹುಕ್ಕೇರಿ ಯಾರಾದ್ರೂ ಇವತ್ತು ಅವ್ರು ಎಷ್ಟು ಬಲಿಷ್ಠ ಅದಾರೋ ಮನೆ ತೋರಿಸ್ಕೊಟ್ಟಿದ್ದಾರೆ. ಅವ್ರು ಒಬ್ಬಲಿಗಳು ತಕ್ಕೊಂಡ್ಬಿಟ್ಟು ಅಂದರೆ ಮಾರಾಯ ಮುಂದಿನ ಸಲ ನೀವು 10 ಇರಿ, ನಾವು 5 ಇರಿ ಅಂತ ಹುಕ್ಕೇರಿಗೆ ಹೊಂದಾಣಿಕೆ ಮಾಡ್ಕೋಬೇಕು.